ಎಸ್ ಸರ್. ಸರ್, ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ, ಏನು ವಿಷಯ, ಯಾವುದ್ರ ಬಗ್ಗೆ ಚರ್ಚೆ ಆಯಿತು? ನಮಗೆ ವಿಶೇಷವಾಗಿ ಈ ಗಿಗ್ ಬಿಲ್ ಬಗ್ಗೆ, ಯಾಕಂದರೆ ಅಲ್ಲಿರ್ತಕ್ಕಂಥ ಏನು ಪ್ಲ್ಯಾಟ್ಫಾರ್ಮ್ ಮಾಲೀಕರೇನಿದ್ದಾರೆ, ಅಮೆಝಾನ್ ಇರ್ಬೋದು, ಏನಾಯ್ತು ಅಲ್ಲ ಅಮೆಝಾನ್ ಇರ್ಬೋದು, ಅಥವಾ ಈ ಫ್ಲಿಪ್ಕಾರ್ಟ್ ಇರ್ಬೋದು, ಊಬರ್ ಇರ್ಬೋದು, ಓಲಾ ಇರ್ಬೋದು, ಈ ಕಂಪ್ನಿಗಳು ಅವ್ರದ್ದಾದಂಥ ಅಪ್ರೆನ್ಷನ್ಸು ಒಂದು ಪಾಯಿಂಟ್ಸ್ಗಳನ್ನ ರೇಸ್ ಮಾಡಿದರು. ಅದ್ರ ಜೊತೆಗೆ ನಮ್ಮ IT ಡಿಪಾರ್ಟ್ಮೆಂಟ್ನ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿದ್ದರು, ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂಥ MB ಪಾಟೀಲ್ ಅವರಿದ್ದರು. ಇವೆಲ್ಲ ಕನ್ಸೆಸಸ್ ತೊಗೋಬೇಕಂತೇಳಿ ಒಟ್ಟಾರೆ ಇದರ ಬಗ್ಗೆ ಚರ್ಚೆ ಆಯಿತು. ಯಾಕಂದರೆ ಗಿಗ್ ಬಿಲ್ ಬಗ್ಗೆ, ಗಿಗ್ ಎಕಾನಮಿ ಬಗ್ಗೆ, ಗಿಗ್ ವರ್ಕರ್ ಬಗ್ಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋನಲ್ಲಿ ಪ್ರಾರಂಭ ಮಾಡಿದ್ರು. ಅದಾದಮೇಲೆ ರಾಜಸ್ಥಾನಲ್ಲಿ ಒಂದು ಬಿಲ್ ಬಂದಿತ್ತು. ಅದರ ಮುಖೇನ ನಾವು ಅದಕ್ಕಿಂತ ರಾಜಸ್ಥಾನಕ್ಕಿಂತ ಸ್ವಲ್ಪ ಹೆಚ್ಚಾಗಿನ ನಾವು ಅಧ್ಯಯನ ಮಾಡಿ ಸುಮಾರು ಕಳೆದ ಮೇ 23ರಿಂದ ಆಮೇಲೆ ಇಲ್ಲಿವರೆಗೆ ಸುಮಾರು 30ಕ್ಕೂ ಹೆಚ್ಚು ಮೀಟಿಂಗ್ಗಳನ್ನ ಮಾಡಿದ್ದೀವಿ. ಮೀಟಿಂಗ್ಗಳನ್ನ ಮಾಡಿ ಒಂದು ಸಂಪೂರ್ಣವಾದಂಥ ಗಿಗ್ ಎಕಾನಮಿಗೆ, ಗಿಗ್ ವರ್ಕರ್ಸಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಬಿಲ್ ತಂದಿದ್ದೀವಿ. ಅದ್ರ ಬಗ್ಗೆ ಅಂತಿಮ ಚರ್ಚೆ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಚರ್ಚೆ ಆಗಿದೆ. ನಮ್ಮ ಅಧಿಕಾರಕ್ಕೆ ಬಂದ ತಕ್ಷಣವೇ ಗಿಗ್ ಎಕಾನಮಿಗೆ, ಗಿಗ್ ವರ್ಕರ್ಸಿಗೆ ಇನ್ಶೂರೆನ್ಸ್ ತರ್ತಕ್ಕಂಥದ್ದು, ಅಥವಾ ಅವ್ರಿಗೆ ಏನನ್ನ ಆಕ್ಸಿಡೆಂಟ್ ಆದರೆ ಅವರಿಗೆ ರಿಲೀಫ್ ಬೆನಿಫಿಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥದ್ದು. ಅವ್ರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಮೀಟಿಂಗ್ ಆಗಿದೆ. ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡನೆ ಮಾಡಿ ಅಪ್ರೂವಲ್ ತೊಗೊಂಡು ಆರ್ಡಿನೆನ್ಸ್ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಅಲ್ಲ, ಓವರಾಲು ಉದ್ದೇಶ ಒಂದೇ ಒಂದು ಇರ್ತಕ್ಕಂಥದ್ದು, ಗಿಗ್ ವರ್ಕರ್ಸ್ ಯಾರಿದ್ದಾರೆ ಅವರಿಗೆ ವೆಲ್ಫೇರ್ ಫಂಡ್ನ ಕ್ರಿಯೇಟ್ ಮಾಡ್ತಕ್ಕಂಥ ಉದ್ದೇಶ. ಇದರಲ್ಲಿ ಎಂಪ್ಲಾಯರ್ ರಿಲೇಷನ್ಗಳಾಗಿರ್ಬೋದು, ಅಥವಾ ಇಂಡಸ್ಟ್ರಿ ಡಿಸ್ಪ್ಯೂಟ್ ಆಗಿರ್ತಕ್ಕಂಥ ಇರ್ಬೋದು, ಅಥವಾ ಪ್ಲ್ಯಾಟ್ಫಾರ್ಮ್ನವರಿಗೆ ತೊಂದರೆ ಕೊಡಲಿಕ್ಕಾಗಿರಲಿ ಅಂತ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯ ಬಿಲ್ಲಲ್ಲ. ಈ ಬಿಲ್ಲು ಉದ್ದೇಶ ಯಾರು ಗಿಗ್ನಲ್ಲಿ ಕೆಲಸ ಮಾಡ್ತಾರೆ, ಗಿಗ್ ವರ್ಕರಾಗಿ ಕೆಲಸ ಮಾಡ್ತಿದ್ದಾರೆ, ಟ್ರಾನ್ಸಾಕ್ಷನ್ ಮೇಲೆ ಆನ್ ಎವ್ರಿ ಟ್ರಾನ್ಸಾಕ್ಷನ್ ನಾವು ಇಷ್ಟು ಫೀಸ್ ಅಂತ ತೊಗೊಂಬಿಟ್ಟು ಅದನ್ನು ಆ ಬೋರ್ಡ್ ಮಾಡಿಬಿಟ್ಟು ಆ ದುಡ್ಡನ್ನ ಕಲೆಕ್ಟ್ ಮಾಡಿ ನಾವೇನು ಕನ್ಸ್ಟ್ರಕ್ಷನ್ ಬೋರ್ಡ್ ಇದೆ ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಮಾಡಿದ್ದೀವಿ ಅದೇ ರೀತಿಯಾಗಿ ಗಿಗ್ ಬೋರ್ಡ್ನ ಮಾಡ್ತೀವಿ. ಇದರ ಮುಖಾಂತರ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ.